ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರು? ರಾಜಕೀಯದಲ್ಲಿ ಅಷ್ಟೇ, ಯಾರು ಕೂಡ ಯಾವಾಗಲೂ ಶತ್ರುಗಳಲ್ಲ, ಅದೇ ರೀತಿಯಲ್ಲಿ ಯಾರು ಕೂಡ ಯಾವಾಗಲೂ ಮಿತ್ರರು ಅಲ್ಲ. ಆಗಿದ್ದವ್ರು ಮಿತ್ರರಾಗ್ತಾರೆ, ಮಿತ್ರರಾಗಿದ್ದವರು ಶತ್ರುಗಳು ಕೂಡ ಆಗ್ತಾರೆ. ಇದೇ ಘಟನೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಬೇರೆ ಇನ್ಯಾರು ಅಲ್ಲ, ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ತಳ ಊರ್ಲಿಕ್ಕೆ ಬಹುದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ, ಇವರಿಬ್ರು ಅಷ್ಟೇ ಕುಚುಕು ಗೆಳೆಯರು ಅಂತ ಕೊಂಡು ರಾಜಕೀಯ ವಲಯದಲ್ಲಿ ಕರೀತಾರೆ ಅವ್ರನ್ನ. ಅಂದ್ರೆ ಅಷ್ಟೊಂದು ಕ್ಲೋಸ್ ಆಗಿದ್ದವರು, ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ. ಇಬ್ರು ಕೂಡ ಒಟ್ಟಾಗಿ ರಾಜಕೀಯದಲ್ಲಿ ಬೆಳವಣಿಗೆಯನ್ನ ಕಂಡವರು. ಆದ್ರೆ ಕೊನೆಗೇನಾಯ್ತು, ಜನಾರ್ದನ್ ರೆಡ್ಡಿ ಅವರು ಜೈಲ್ ಪಾಲಾದ್ರು. ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾ ಮಾತಾಡ್ಲಿಕ್ಕೆ ಹೋಗಲ್ಲ. ನಂತರ ಜೈಲಿಂದ ವಾಪಸ್ ಬಂದ್ರು. ಬಂದಾದ್ಮೇಲೆ ಸ್ವಲ್ಪ ದಿನ ಅವರು ನೇಪಥ್ಯದಲ್ಲೇ ಇದ್ರು. ಕೊನೆಗೆ ಕಳೆದ ಚುನಾವಣೆಯಲ್ಲಿ ಅವರಿಗೆ ಬಿಜೆಪಿನ ಟಿಕೆಟ್ ಕೊಡಲ್ಲ ಅಂತ ಯಾವಾಗ ಗೊತ್ತಾಯ್ತು, ಆಗ ತಮ್ಮದೇ ಒಂದು ಪಾರ್ಟಿಯನ್ನ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ ಅವ್ರು ಸೆಣಸಿದ್ರು ಕೂಡ, ಆದ್ರೆ ಹೀನಾಯವಾಗಿ ಸೋದ್ರು. ಜನಾರ್ದನ್ ರೆಡ್ಡಿ ಅವ್ರು ಗೆದ್ರು, ಬಟ್ ಅವ್ರ ಪಕ್ಷ ಯಾವುದೇ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಮಧ್ಯೆ ಸಣ್ಣದನ್ನು ಬಿರುಕು ಕಾಣಿಸ್ಕೊಂಡಿದೆ. ಈ ಬಿರುಕು ಸಣ್ಣದಂತೇಳಿ ಅಲ್ಲ, ಬಹುದೊಡ್ಡದಾದ ಬಿರುಕೆ ಈಗ ಕಾಣಿಸ್ಕೊಂಡ್ಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ, ಇದರ ಹಿನ್ನೆಲೆ ಹೇಳೋದಾದ್ರೆ, ಸಂಡೂರಿನ ಚುನಾವಣೆ ಅಂದ್ರೆ ಉಪಚುನಾವಣೆ. ಈ ಉಪಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ತನ್ನ ಆತ್ಮೀಯನಾದಂತಹ ಬಂಗಾರು ಹನುಮಂತು ಇವರನ್ನ ಚುನಾವಣಾ ಕಣಕ್ಕೆ ಇಳಿಸಿದ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಅಲ್ಲಿ ಶ್ರೀರಾಮುಲು ಅವರಿಗೆ ಬಂಗಾರು ಅವ್ರನ್ನ ಚುನಾವಣೆ ನಿಲ್ಲಿಸೋದು ಇಷ್ಟ ಇರಲಿಲ್ಲ. ಅಂದ್ರೆ ಇವ್ರದ್ದು ಬೇರೆ ಇನ್ಯಾರೋ ಕ್ಯಾಂಡಿಡೇಟ್ ಇದ್ದಿದ್ರು. ಆದ್ರೆ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಚುನಾವಣಾ ಕಣಕ್ಕೆ ಇಳಿಸ್ತು. ಕೊನೆಗೆ ಚುನಾವಣೆಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದೆ, ಅಲ್ಲಿ ಬಿಜೆಪಿ ಸೋಲ್ತು. ಇವರು ಸೋತ ನಂತರ ಏನಾಯ್ತು, ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಯ್ತು. ಅಂದ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಶ್ರೀರಾಮುಲು ಅವರು ಸಂಪೂರ್ಣವಾಗಿ ಇಲ್ಲಿ ತಮ್ಮ ಸಹಕಾರವನ್ನ ಕೊಡ್ಲಿಲ್ಲ, ಅಂದ್ರೆ ಸಂಪೂರ್ಣವಾದ ರೀತಿಯಲ್ಲಿ ಅಲ್ಲಿ ಕೆಲಸವನ್ನ ಮಾಡಲಿಲ್ಲ. ಇದರಿಂದಾಗಿ ಇಲ್ಲಿ ಬಂಗಾರು ಅವರು ಸೋಲುವ ರೀತಿಯಲ್ಲಿ ಆಯ್ತು ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಮಾಡಿದ್ರು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಅದು ಸ್ವಲ್ಪ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಅವರದ್ದೇ ಕ್ಯಾಂಡಿಡೇಟ್ ಆಗಿದ್ರಿಂದ ಗೆಲ್ಲಿಸ್ಕೊಂಡು ಬರಲೇಬೇಕಿತ್ತು ಅನ್ನೋ ಒಂದು ಹಠಕ್ಕೆ ಅವ್ರು ಬಿದ್ದಿದ್ರು. ಹಣದ ಸಮಸ್ಯೆ ಏನು ಅವ್ರಿಗೆ ಇರಲಿಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಶ್ರೀರಾಮುಲು ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಅದರಿಂದಾಗಿ ನಾವು ಸೋತ್ವಿ ಅಂತಕೊಂಡು ಹೇಳಿ ಶುರು ಮಾಡಿದ್ರು. ಆದ್ರೆ ಶ್ರೀರಾಮುಲು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಡೂರಿನಲ್ಲಿ ಸೋಲಿಕ್ಕೆ ಮುಖ್ಯ ಕಾರಣ ನಾನಲ್ಲ, ಅದಕ್ಕೆ ಬದಲಾಗಿ ಸಿದ್ದರಾಮಯ್ಯನವರೇ 3-4 ದಿನ ಬಂದಲ್ಲಿ ಕ್ಯಾಂಪ್ ಅನ್ನು ಹಾಕಿದ್ರು. ಆ ಮುಖಾಂತರ ಅಲ್ಲಿ ಅವರೇ ಖುದ್ದಾಗಿ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡಿ ಅಲ್ಲಿ ತಮ್ಮ ಕ್ಯಾಂಡಿಡೇಟ್ ಅನ್ನ ಗೆಲ್ಲುವ ರೀತಿಯಲ್ಲಿ ನೋಡ್ಕೊಂಡ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಇದನ್ನ ಒಪ್ಲಿಕ್ಕೆ ತಯಾರಿಲ್ಲ. ಇಲ್ಲಿ ಆಗಿರುವ ಸಮಸ್ಯೆ ಏನಂದ್ರೆ, ಇಬ್ಬರ ಮಧ್ಯೆ ಒಂದು ರೀತಿಯಾಗಿ ಶೀತಲ ಸಮರ ನಡೀತಾ ಇದೆ. ಅಂದ್ರೆ ಬಳ್ಳಾರಿಯನ್ನ ಯಾರು ಕಂಟ್ರೋಲಿಗೆ ತಗೋಬೇಕು ಅಂತೇಳಿ. ಅಂದ್ರೆ ಶ್ರೀರಾಮುಲು ನನ್ನ ಕಂಟ್ರೋಲ್ ಅಲ್ಲೇ ಇರಬೇಕು ಅಂತ ಪ್ರಯತ್ನ ಪಟ್ರೆ, ರೆಡ್ಡಿ ಆ ರೀತಿಯಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಬಳ್ಳಾರಿ ಇರಬೇಕು ಅಂತ ಹೇಳ್ಕೊಂಡು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದೆ, ಅದೆಲ್ಲ ನಿಮ್ಗೆ ಗೊತ್ತಿರುವಂತಹದ್ದೇ. ಆದ್ರೆ ಈಗ ಇವರಿಬ್ಬರ ಮಧ್ಯ ಸಂಬಂಧ ಸಂಪೂರ್ಣವಾಗಿ ಹಳಸಿ ಹೋಗಿದೆ. ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಈ ಬಳ್ಳಾರಿ ಇಶ್ಯೂ ಬಗ್ಗೆ ಮಾತಾಡ್ತಾ ಇರುವಾಗ ರಾಧಾಮೋಹನ್ ಅಗರ್ವಾಲ್ ಅವರ ಎದುರುಗಡೆ ಡಿಸ್ಕಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಾತಾಡ್ತಾ ಇವರು ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಂತೆ. ಇಲ್ಲಿ ಸಮತೋಲನವನ್ನ ಕಾಪಾಡಬೇಕು, ಸಂಪೂರ್ಣವಾಗಿ ಜನಾರ್ದನ್ ರೆಡ್ಡಿ ಅವರ ಕ್ಯಾಂಡಿಡೇಟ್ಗಳನ್ನ ನೀವು ಹಾಕಿದ್ರೆ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿದ್ರಂತೆ. ಆಗ ಈ ಅಗರ್ವಾಲ್ ಅವರಿಗೆ ಬಹಳಷ್ಟು ಕೋಪ ಬಂದಂತೆ. ಆ ತರ ಇದ್ರೆ ನೀವು ಯಾಕೆ ಸಂಡೂರಿನಲ್ಲಿ ಚುನಾವಣೆಯಲ್ಲಿ ಸೋತ್ರಿ ಅಂತ ಹೇಳ್ಕೊಂಡು ಇವರಿಗೆ ನೇರವಾಗಿ ಎಲ್ಲರ ಎದುರುಗಡೆ ಪ್ರಶ್ನೆ ಮಾಡಿದ್ರು. ಇದರಿಂದಾಗಿ ಶ್ರೀರಾಮುಲು ಅವರು ಕುಪಿತರಾದಂತೆ. ಅದೇ ಸಂದರ್ಭದಲ್ಲಿ ಆ ತರ ಇದ್ರು, ಓಕೆ ನಾವಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ತಕೊಂಡು ಅವ್ರು ಎಲ್ಲಿಂದ ಎದ್ದು ಹೊರಟರು. ಆ ಸಂದರ್ಭದಲ್ಲಿ ಅವ್ರನ್ನ ಉಳಿದವ್ರು ಸಮಾಧಾನ ಮಾಡಿಸಿ ಅಲ್ಲಿ ಕೂರಿಸಿದ್ರು ಕೂಡ. ಆದ್ರೆ ಇಲ್ಲಿ ಶ್ರೀರಾಮುಲು ಅವರಿಗೆ ಸಪೋರ್ಟ್ ಆಗಿ ವಿಜಯೇಂದ್ರ ಅವರು ಮಾತಾಡ್ಲಿಲ್ಲಂತೆ. ಆದ್ರಿಂದ ವಿಜಯೇಂದ್ರ ಅವರಿಗೆ ಕೂಡ ನನ್ನ ಮೇಲೆ ಬೇಸರ ಇದೆ, ಆದ್ರಿಂದ ನಾನು ಇಲ್ಲಿ ಇರೋದು ಸರಿಯಲ್ಲ ಅನ್ನೋ ಒಂದು ಲೆವೆಲ್ ವರೆಗೆ ಅವರಿಗೆ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಪ್ರಾರಂಭ ಆಗಿದೆ ಅಂದ್ರೆ, ಶ್ರೀರಾಮುಲು ಅವರು ಬಿಜೆಪಿಯನ್ನ ತೊರೆತಾ ಇದ್ದಾರೆ, ಬಿಜೆಪಿಯನ್ನ ಬಿಟ್ಟು ಅವರು ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಯಾಕಂದ್ರೆ ಶ್ರೀರಾಮುಲು ಅವರು ಯಾವ ಪಕ್ಷ ಬೇಕಾದ್ರೂ ಈಗ ಹೋಗ್ಬೋದು, ಅವರು MLA ಅಲ್ಲ MP ಅಲ್ಲ, 2 ಚುನಾವಣೆ ಸೋತಿದ್ದಾರೆ. ಆದ್ರಿಂದ ಅವ್ರಿಗೆ ಒಂದ್ ರೀತಿ ಫ್ರೀ ಬರ್ಡ್ ಆಗೇ ಇದ್ದಾರೆ. ಈ ಸುದ್ದಿ ಹರಿದಾಡ್ಲಿಕ್ಕೆ ಕೂಡ ಒಂದು ಮುಖ್ಯ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಶ್ರೀರಾಮುಲು ಅವರ ಜೊತೆ ಟಚ್ ನಲ್ಲಿದ್ದಾರೆ, ಅವ್ರನ್ನ ತಮ್ಮ ಪಕ್ಷಕ್ಕೆ ಕರೀತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಶ್ರೀರಾಮುಲು ಅವರು ಈ ವಾಲ್ಮೀಕಿ ಸಮುದಾಯ ಅಂದ್ರೆ ನಾಯಕ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಅವ್ರದ್ದಾದಂತಹ ಒಂದು ವೋಟ್ ಬ್ಯಾಂಕ್ ಇದೆ. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯದ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಆದ್ರಿಂದ ಒಂದ್ ವೇಳೆ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬಂದ್ರೆ ವಾಲ್ಮೀಕಿ ಸಮುದಾಯದ ಸಂಪೂರ್ಣ ಸಪೋರ್ಟ್ ತಮಗೆ ಸಿಗುತ್ತೆ ಅನ್ನೋದು ಕೆಲವರ ಯೋಚನೆ. ಅಂದ್ರೆ DK ಶಿವಕುಮಾರ್ ಅವರದ್ದು ಯೋಚನೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ನಿಗೂಢವಾದಂತಹ ಒಂದು ವಿಷಯ ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ
ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಅವರಿಗೂ ಕೂಡ ಅಲ್ಲಿ ಸ್ವಲ್ಪ ಪ್ರಾಬಲ್ಯ ಇದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವ ಎಲ್ಲಾ ವಿದ್ಯಮಾನಗಳು ಗೊತ್ತು. ಒಂದ್ ರೀತಿ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ. ಸೊ ಈಗ ಇವ್ರ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ವಿರುದ್ಧವಾಗಿ ಶ್ರೀರಾಮುಲು ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದು ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯವಾಗಿ ಶ್ರೀರಾಮುಲುವನ್ನು ಬೆಳೆಸಬೇಕು. ಆ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರ ಪಾರಮ್ಯವನ್ನ ಕಮ್ಮಿ ಮಾಡಬೇಕು ಬೆಳಗಾಂನಲ್ಲಿ ಅನ್ನೋದು ಇವರ ಯೋಚನೆ ಆಗಿದೆ. ಇಷ್ಟಲ್ಲದೆ ಶ್ರೀರಾಮುಲು ಅವರಿಗೆ ಇನ್ನೊಂದು ಕೂಡ ಒಳ್ಳೆ ಆಫರ್ನೇ ಕೊಟ್ಟಿದ್ದಾರೆ ಅಂತಂದ್ರೆ ಉತ್ತಮವಾದ ಸ್ಥಾನಮಾನ ಕಾಂಗ್ರೆಸ್ ನಲ್ಲಿ ಅಂತ ಹೇಳ್ತಾ ಇದ್ದಾರಂತೆ. ಯಾವ ಸ್ಥಾನಮಾನ ನಿಮ್ಗೆ ಕೇಳಿದ್ರೆ ನಿಮ್ಗೆ ಅಚ್ಚರಿ ಅನ್ಸ್ಬಹುದು. ಶ್ರೀರಾಮುಲು ಅವರಿಗೆ ಇವರು ಡಿ.ಕೆ. ಶಿವಕುಮಾರ್ ಅವರು ಶ್ರೀರಾಮುಲು ಹೇಳಿರೋದು ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಒಮ್ಮೆ ನಾನು ಮುಖ್ಯಮಂತ್ರಿ ಆದ ತಕ್ಷಣ ನಿಮ್ಮನ್ನ ಡಿ.ಸಿ.ಎಂ ಆಗಿ ಮಾಡ್ತೇನೆ ಅಂತ ಹೇಳಿ ಶ್ರೀರಾಮುಲು ಅವರಿಗೆ ಪ್ರಾಮಿಸ್ ಮಾಡಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಯಾವ ಮಟ್ಟದಲ್ಲಿದೆ ಅಂತ ನೀವು ಯೋಚನೆ ಮಾಡಬಹುದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಡೌನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ತರನೇ ಇನ್ನೊಬ್ಬ ನಾಯಕನಲ್ಲಿ ಬೆಳೆಸಬೇಕು. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಶ್ರೀರಾಮುಲು. ಹಾಗಾಗಿ ಶ್ರೀರಾಮುಲು ಅವರನ್ನು ತಗೊಂಡು ಬಂದು ಈ ರೀತಿ ಅಂದ್ರೆ ಅವರಿಗೆ ಡಿ.ಸಿ.ಎಂ ಪೋಸ್ಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಡೌನ್ ಆಗ್ತಾ ಹೋಗ್ತಾರೆ. ಇದಲ್ಲದೇನೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಇದೆ. ಕೆಲವರಿಗೆ ಶ್ರೀರಾಮುಲು ಅವರು ಬಿಜೆಪಿಯಲ್ಲಿ ಇರೋದು ಕೂಡ ಇಷ್ಟ ಇಲ್ಲ, ಅಂದ್ರೆ ಅವ್ರು ಹೊರಗಡೆ ಹೋದ್ರು ಹೋಗ್ಲಿ ಅಂತ ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರಗೂ ಕೂಡ ಶ್ರೀರಾಮುಲು ಅವರು ಪಕ್ಷದಲ್ಲಿರೋದು ಇಷ್ಟ ಇಲ್ಲ, ಅವ್ರು ಹೋದ್ರು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ಹೊಂದಾಣಿಕೆ ರಾಜಕೀಯ ಅಂತ ಹೇಳ್ತಾರಲ್ಲ, ಪುನಃ ಅದು ಇಲ್ಲಿ ಬಂದೇ ಬರ್ತದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ ವಿಜಯೇಂದ್ರ ಅವ್ರ ಮಧ್ಯೆ ಅತ್ಯುತ್ತಮವಾದ ಸಂಬಂಧ ಇದೆ. ಆದ್ರಿಂದ ಶ್ರೀರಾಮುಲು ಅವ್ರನ್ನ ಮೆಲ್ಲ ಆ ಕಡೆ ಕಳಿಸ್ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಸೌದಿ ಕೂಡ ಹೋದ್ರು ಗೊತ್ತಿದೆ. ಸೌದಿ ಕೂಡ ಅಷ್ಟೇ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಲಿಕ್ಕೂ ಕೂಡ ಬಿಜೆಪಿಯಲ್ಲಿರುವಂತಹ ಅವರ ದೊಡ್ಡ ನಾಯಕನೇ ಕಾರಣ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವ್ರನ್ನ ಕಳಿಸ್ಕೊಟ್ಟಿರು ಕಾಂಗ್ರೆಸ್ಗೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಶ್ರೀರಾಮುಲು ಅವರು ಕೂಡ ಈ ರೀತಿಯಾದಂತಹ ಒಂದು ಆಮಿಷವನ್ನು ಒಡ್ಡಿ ಪಕ್ಷದತ್ತ ಸೆಳೆಯುವಂತ ಕೆಲಸ ನಡೀತಾ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಇವರಿಗೆ ಪ್ರಾಮಿಸ್ ಮಾಡಿದ ರೀತಿಯಲ್ಲೇ ಪಕ್ಷಕ್ಕೆ ಕರ್ಕೊಂಡೋಗಿ ಡಿ.ಸಿ.ಎಂ ಮಾಡ್ತಾರ? ಇದು ಒಂದ್ ರೀತಿಯಾದ ಯಕ್ಷ ಪ್ರಶ್ನೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಹಿಂದೆ ಲಕ್ಷ್ಮಣ ಸವದಿ ಕೂಡ ಹೋದ್ರು ಕಾಂಗ್ರೆಸ್ಗೆ, ಅಲ್ಲಿಂದ ಗೆದ್ರು ಕೂಡ. ಆದ್ರೆ ಇಲ್ಲಿವರೆಗೆ ಅವರಿಗೆ ಮಂತ್ರಿ ಆಗ್ಲಿಕ್ಕಾಗಿಲ್ಲ, ಅಥವಾ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷರನ್ನು ಕೂಡ ಅವ್ರನ್ನ ಮಾಡಿಲ್ಲ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಕಾಂಗ್ರೆಸ್ ನಲ್ಲಿದ್ದಾರೆ, ಒಂದ್ ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಅಂದ್ರೆ ಆ ಕಡೆಯಿಂದಲೇ ಈ ಕಡೆಯಿಂದ ಆ ತರ ಅವ್ರು ಎಕ್ಸ್ಪೆಕ್ಟ್ ಏನ್ ಮಾಡಿದ್ದಾರೆ ಆ ರೀತಿಯಾದಂತಹ ಸ್ಥಾನಮಾನ ಏನು ಅಲ್ಲಿ ಸಿಕ್ಕಿಲ್ಲ ಅವರಿಗೆ. ಆದ್ರಿಂದ ಸವದಿಯವರ ಪರಿಸ್ಥಿತಿನೇ ಶ್ರೀರಾಮುಲು ಅವರಿಗೆ ಮುಂದಿನ ದಿನಗಳಲ್ಲಿ ಆದ್ರೂ ಆಗ್ಬಹುದು. ಅದು ಅಲ್ಲದೇನೆ ಈ ಸಾಮಾನ್ಯವಾಗಿ ಈ ನಾಯಕರು ಆ ಕಡೆ ಈ ಕಡೆ ಹೋಗೋದಾದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಹೋಗ್ತಾರೆ. ಆದ್ರೆ ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ, ಏನು ಇಲ್ಲ. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆಗಳಿದೆಯಾ? ಇದು ಕೂಡ ಇಲ್ಲ ಅನಿಸ್ತದೆ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರ್ದೋ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಡಿ.ಕೆ. ಶಿವಕುಮಾರ್ ಅವರು ಗುಂಡನ್ನ ಹೊಡಿತಾ ಇದ್ದಾರೆ. ನೋಡೋಣ, ಇನ್ನು ಒಂದೆರಡು ದಿನದಲ್ಲಿ ಕೆಲವು ವಿಷಯಗಳು ನಮಗೆ ನಿಚ್ಚಳ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.